ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಶುಭರುಡಿ ಕನ್ನಡ ಬ್ಲಾಗ್ಸ್. ನಾನು ಸುನೀತಾ. ಸೊ ಇವತ್ತು ನಾನೊಂದು ಸ್ಪೆಷಲ್ ವಿಡಿಯೋ ಜೊತೆ ನಿಮ್ಮ ಮುಂದೆಗೆ ಬಂದಿದ್ದೀನಿ. ನಮ್ಮ ಅಕ್ಕನ ಮಗಳ ಹಾಫ್ ಸ್ಯಾರಿ ಸೆರೆಮನಿ ಇದೆ. ನಾವು ಈ ಒಂದು ಸೆಲೆಬ್ರೇಷನ್ನ ಮನೆಯಲ್ಲೇ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈ ಒಂದು ವ್ಲಾಗ್ನ ನೀವು ಇಷ್ಟಪಡ್ತೀರಾ ಅನ್ಕೊತಾ ಇದ್ದೀನಿ. ಇನ್ನು ಲೇಟ್ ಯಾಕಲ್ವಾ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇನ್ನು ಇದು ಫಂಕ್ಷನ್ ಹಿಂದೆ ದಿನ ನಾವು ಮನೆ ಹತ್ರನೇ ಸ್ವಲ್ಪ ಸಿಂಪಲ್ಲಾಗಿ ಹಳದಿ ಥರ ಸೆಟ್ ಮಾಡಿದ್ವಿ. ಸೊ ಅದಕ್ಕೆ ಇವಾಗೆಲ್ಲ ತುಂಬ ಟ್ರೆಂಡಿಂಗಲ್ಲಿದೆ ಅಲ್ವಾ, ಈ ರೀತಿ ಫ್ಲಾರಲ್ ಹಾರ ಇದೆಲ್ಲನೂ ತೊಗೊಂಬಂದಿದ್ವಿ. ಸಿಂಪಲ್ಲಾಗಿ ಮನೆಯಲ್ಲೇ ನಾನೇ ಮೇಕಪ್ ಮಾಡಿ ಮತ್ತು ಕೂರಿಸ್ಬಿಟ್ಟು ಒಂದು ಹಳದಿ ಸೆರೆಮನಿ ಥರ ಸಿಂಪಲ್ಲಾಗಿ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ. ಬಟ್ ಏನಂದರೆ ಸ್ವಲ್ಪ ಈವ್ನಿಂಗ್ ಆಗಿದ್ದರಿಂದ ಲೈಟಿಂಗ್ ಎಲ್ಲ ಸ್ವಲ್ಪ ಕಮ್ಮಿ ಇತ್ತು. ಬಟ್ ಆದ್ರೂ ತುಂಬ ಚೆನ್ನಾಗಿ ಅನ್ನಿಸ್ತು. ಇಟ್ ವಾಸ್ ಲೈಕ್ ಫೋಟೋಶೂಟ್ ಥರನೇ ಫೀಲ್ ಆಯಿತು. ತುಂಬ ಚೆನ್ನಾಗಿ ಬಂತು. ಎಲ್ಲರೂ ಆದಷ್ಟು ಯೆಲ್ಲೋ ಕಲರ್ ಥೀಮ್ ಇರೋಂಥ ಡ್ರೆಸ್ ಕೋಡ್ನ ಫಾಲೋ ಮಾಡಿದ್ವಿ. ನಾವು ಇಟ್ಸ್ ಮೆಹಂದಿ ಟೈಮ್. ಪ್ರೊಫೆಷ್ನಲ್ ಮೆಹಂದಿ ಆರ್ಟಿಸ್ಟ್ ಥರ ಅಲ್ಲ ಅಂದ್ರೂ ಏನೋ ಒಂದು ಸ್ವಲ್ಪ ಒಂದು ಆ್ಯಾವ್ರೇಜಾಗಿ ಓಕೆ ಥರ ಮೆಹಂದಿ ಹಾಕೋಕ್ಕೆ ಬರುತ್ತೆ. ಭಾವನ ಒಂದೆರಡು ಡಿಸೈನ್ ತೋರಿಸಿದ್ಲು. ಅವಳಿಗೆ ಇಷ್ಟ ಆಗಿದ್ದು ನನಗೆ ಹಾಕೋಕ್ಕೆ ಬರೋವಂಥದ್ದು ಸಿಂಪಲ್ಲಾಗಿರಬೇಕು, ನನಗೆ ತುಂಬ ಗ್ರ್ಯಾಂಡಾಗೆಲ್ಲ ಹಾಕೋಕ್ಕೆ ಬರೋದಿಲ್ಲ ಅಂತ ಹೇಳಿದೆ ಅವಳಿಗೆ. ಅವಳು ಸಿಂಪಲ್ಲಾಗಿರೋ ಒಂದು ಡಿಸೈನ್ನ ಸೆಲೆಕ್ಟ್ ಮಾಡಿ ಇದು ಹಾಕಿ ಅಂತ ಹೇಳಿದ್ಲು. ಸೊ ಆಮೇಲೆ ಅದೇ ಡಿಸೈನ್ನ ನಾನೊಂದು ಸೈಡು ಮತ್ತು ರಮ್ಯಾ ಇನ್ನೊಂದು ಕೈಗೆ ಹಾಕಿದ್ದು. ಹೇಗಿದೆ ಮೆಹಂದಿ ಡಿಸೈನು? ಸೊ ಆಲ್ಮೋಸ್ಟ್ ಅದರಲ್ಲಿರೋ ಥರ ಹಾಕೋಕ್ಕೆ ಟ್ರೈ ಮಾಡಿದೆ. ನಾನೇನು ಅಷ್ಟು ಎಕ್ಸ್ಪರ್ಟ್ ಏನಲ್ಲ ಮೆಹಂದಿ ಹಾಕೋದ್ರಲ್ಲಿ. ಓಕೆ, ಆನ್ ಆ್ಯಾವ್ರೇಜ್ ಒಂದು ಸ್ವಲ್ಪ ಓಕೆ ಅನ್ನೋ ಥರ ಅನ್ನಿಸ್ತು. ಸೊ ನಿಮಗೆ ಹೇಗೆ ಅನಿಸ್ತು ಏನು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಇನ್ನು ಪ್ಲೇಟಲ್ಲಿ ಇಡೋದಕ್ಕೆ ಬೇಕಾಗುತ್ತೆ ಅಲ್ವಾ, ಕೂರಿಸಿದಾಗ ಕರ್ಜಿಕಾಯಿ, ಆಮೇಲೆ ನಿಪ್ಪಟ್ಟು, ಈ ಥರದ್ದೆಲ್ಲ ನಮ್ಮ ಅಕ್ಕ ಮತ್ತು ಅವ್ರ ಅತ್ತೆ, ನಮ್ಮ ದೊಡ್ಡಮ್ಮ ಎಲ್ಲರೂ ರೆಡಿ ಮಾಡ್ಕೊಂಡಿದ್ರು. ಎಲ್ಲ ರೆಡಿ ಮಾಡಿ ಒಂದು ಪ್ಲೇಟ್ಗೆ ಹಾಕಿ ಕವರ್ ಮಾಡಿ ಇಟ್ಟಿದ್ವಿ. ಸೊ ಈ ರೀತಿ ಹಾಫ್ ಸ್ಯಾರಿಯಲ್ಲಿ ಫಸ್ಟು ರೆಡಿ ಮಾಡಿದ್ವಿ. ಭಾವನಾ ಅಂತ ನಮ್ಮ ಅಕ್ಕನ ಮಗಳು, ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾಳೆ ಅಲ್ವಾ. ಸೊ ಇದು ನೋಡಿ, ಮೆಹಂದಿ ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಚೆನ್ನಾಗಿತ್ತು. ಓಕೆ, ನನಗೆ ಖುಷಿ ಆಯಿತು ಹಾಕಿದ್ದಕ್ಕೂ. ನಾನು ಮತ್ತು ರಮ್ಯಾ ಇಬ್ಬರು ಸೇರಿ ಹಾಕಿದ್ದಿದ್ದು. ಸೊ ಇದನ್ನೆಲ್ಲ ನಾನೇ ರೆಡಿ ಮಾಡಿದ್ದು. ಹೇಗೆ ಕಾಣಿಸ್ತಿದ್ದಾಳೆ ನಮ್ಮ ಭಾವನಾ ಅಂತ ಹೇಳಿ ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ. ಸೊ ನನಗಂತೂ ಈ ಹಾಫ್ ಸ್ಯಾರಿ ಆಗಲಿ ಅದೆಲ್ಲ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಸೆಟ್ ಆಗಿತ್ತು ಎಲ್ಲನೂ.
ಇನ್ನು ಇವರು ನಮ್ಮ ಅಕ್ಕ, ನಮ್ಮ ಭಾವನ ಚಿಕ್ಕವಳು ತನಿಷ್ಕಾ ಆ್ಯಂಡ್ ನಮ್ಮ ಭಾವ. ಸೊ ಇಲ್ಲಿ ನಮ್ಮ ಚಿಕ್ಕ ಸೈನ್ಯ ಒಂದಿದೆ ಎಲ್ಲ ಚಿಕ್ಕ ಮಕ್ಕಳದು. ತುಂಬ ಎಂಜಾಯ್ ಮಾಡಿದ್ರು ಅವರೆಲ್ಲರೂ, ಚೆನ್ನಾಗಿ ಆಟ ಆಡಿಕೊಂಡು. ನಮ್ಮ ಅಣ್ಣ, ನನ್ನ ಕಝಿನ್ನು, ನೀವು ಬೇರೆ ವ್ಲಾಗ್ಸಲ್ಲೆಲ್ಲ ನೋಡಿರ್ತೀರಲ್ವ, ನಮ್ಮ ಎಲ್ಲರೂ ಇದ್ದಾರೆ ಇಲ್ಲಿ ನನ್ನ ಹಳೆ ವ್ಲಾಗ್ಸಲ್ಲಿರೋರೆಲ್ಲರೂ. ತುಂಬ ವ್ಲಾಗ್ಸ್ನ ನೀವು ಯಾರು ಫಸ್ಟಿಂದ ಫಾಲೋ ಮಾಡ್ತಿದ್ದೀರಾ ಅವ್ರಿಗೆ ಗೊತ್ತಿರುತ್ತೆ, ಹೊಸದಾಗಿ ನೋಡ್ತಾ ಇರೋರಿಗೆ ಒಂದು ಸ್ವಲ್ಪ ಐಡಿಯಾ ಇರೋದಿಲ್ಲ ಅಷ್ಟೇ. ಇಲ್ಲಿ ಹೇಗೆ ಅಂದರೆ, ಫಸ್ಟು ನಮ್ಮ ಅಕ್ಕ ಸೀರೆ ಎಲ್ಲ ತಂದಿರ್ತಾರೆ ಅಲ್ವಾ, ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅವ್ರು ತಂದಿರೋಂಥ ಒಂದು ಸೀರೆನ ಕೊಡ್ತಾರೆ. ಆಮೇಲೆ ಅವ್ರ ತವರು ಮನೆ ಕಡೆಯವರು ಅಂದರೆ ನಮ್ಮ ದೊಡ್ಡಮ್ಮ, ಅಣ್ಣ ಅವರೆಲ್ಲರೂ, ನಮ್ಮ ದೊಡ್ಡಪ್ಪ ಎಲ್ಲ ಬಂದಿರ್ತಾರಲ್ವ, ಅವರು ಇವ್ರ ಮನೆ ಕಡೆಯಿಂದ ಏನು ತಂದಿರ್ತಾರೆ ಗಿಫ್ಟು ಅದನ್ನು ಕೊಡಬೇಕಾಗುತ್ತೆ. ಫಸ್ಟ್ ಇವ್ರು ಕೊಟ್ಟಾದಮೇಲೆ ಅವ್ರು ಕೊಡ್ತಾರೆ. ಅವ್ರು ತಂದಿರೋ ಸೀರೆನ ಮತ್ತೆ ಇವರು ಭಾವನಾಗೆ ನಾವು ಉಡಿಸಿ ರೆಡಿ ಮಾಡ್ತೀವಿ, ಮತ್ತು ಸ್ಯಾರಿನ ಹಾಕ್ಕೋಬೇಕಾಗತ್ತೆ. ಸೊ ನೋಡ್ತಾ ಇದ್ದೀರಲ್ವ, ಈಗ ನಮ್ಮ ಅಣ್ಣ ಮತ್ತು ನಮ್ಮ ಅಣ್ಣನ ಹೆಂಡತಿ ಇವರು ಅರಿಶಿನ ಕುಂಕುಮ ಇಟ್ಟು, ಇವರು ಗಿಫ್ಟ್ ಅಂತ ಗೋಲ್ಡ್ ನೆಕ್ಲೆಸ್ ಒಂದು ತಂದಿದ್ರು, ಹಾಗೆ ಸ್ಯಾರಿ ಕೂಡ ತೊಗೊಂಬಂದಿದ್ರು. ಸೊ ಎಷ್ಟು ಕ್ಯೂಟಾಗಿತ್ತು ನೆಕ್ಲೆಸ್ ಅಂತ. ವೆಯ್ಟ್ ಆ್ಯಂಡ್ ವಾಚ್. ನೋಡ್ತಿದ್ದೀರಲ್ವ, ಇದೇ ಸ್ಯಾರಿನೇ. ನೆಕ್ಲೆಸ್ಸು ಅಷ್ಟೇ ತುಂಬ ಎಲಿಗೆಂಟಾಗಿ ತುಂಬ ಚೆನ್ನಾಗಿ ಕಾಣ್ತಿತ್ತು. ಸೊ ಓವರಾಲ್ ಲುಕ್ ಹೇಗಿದೆ ಸ್ಯಾರಿ ಲುಕ್ ಅಂತ ಕಮೆಂಟ್ ಮಾಡಿ. ನಾನು ಭಾವನಾಗೆ ಗಿಫ್ಟ್ ಕೊಡೋಕ್ಕೆ ಅಂತ ಬೆಳ್ಳಿದು ಆ್ಯಂಕ್ಲೆಟ್ಸ್ ತೊಗೊಂಡು ಬಂದಿದ್ದೆ. ಅವಳಿಗೆ ಕಾಲು ಚೈನ್ ಅಂದರೆ ಅಷ್ಟೊಂದೇನು ಇಷ್ಟ ಆಗಲ್ಲ, ಬಟ್ ನನಗೆ ತುಂಬ ಸಿಂಪಲ್ಲಾಗಿ ಕ್ಯೂಟಾಗಿ ಅನ್ನಿಸ್ತು. ಬಟ್ ಏನಂದರೆ, ಬೆಳ್ಳಿ ಆಗಲಿ ಗೋಲ್ಡ್ ಆಗಲಿ ಇವಾಗ ತೊಗೊಳ್ಳೋದು ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಆಗಿಬಿಟ್ಟಿದೆ. ಎಷ್ಟು ದಿನದಿಂದ ದಿನಕ್ಕೆ ಎವ್ರಿ ಡೇ ವೇರಿಯೇಷನ್ ಅಂತಲೇ ಹೇಳ್ಬೋದು. ಇವಾಗ ನಮ್ಮ ಮಮ್ಮಿ ಕುಂಕುಮ ಹಾಕ್ಬಿಟ್ಟು ಪ್ರೆಸೆಂಟೇಷನ್ ಕೊಡ್ತಾ ಇದ್ದಾರೆ. ಇದು ನನ್ನ ಸ್ಯಾರಿ ಲುಕ್ಕು, ಪರ್ಪಲ್ ಕಲರ್ ಸ್ಯಾರಿ, ವರ್ಕ್ ಇರೋ ಬ್ಲೌಸು ತುಂಬ ಎಲಿಗೆಂಟಾಗಿ ಅನಿಸ್ತು ನನಗೇನೋ. ಇನ್ನು ನಾವು ಒಂದಷ್ಟು ಫೋಟೋ ಶೂಟ್ ಮಾಡಿಲ್ಲ ಅಂದರೆ ನಮಗೆಲ್ಲಿ ಸಮಾಧಾನ ಆಗುತ್ತೆ. ಸೊ ಒಂದಷ್ಟು ಫೋಟೋಸ್ ತೊಗೊಂಡ್ವಿ ಅಟ್ ದ ಎಂಡ್. ಇನ್ನು ನಮ್ಮ ಅಕ್ಕ ಇದ್ದಾರೆ ಅಲ್ವಾ, ಅವರ ಅತ್ತೆ, ಆಮೇಲೆ ಇವರು ಅವ್ರ ಚಿಕ್ಕಮ್ಮ. ಸೊ ಎಲ್ಲರೂ ತುಂಬ ಚೆನ್ನಾಗಿ ಖುಷಿಯಾಗಿ ಒಂದು ಫಂಕ್ಷನ್ನ ಸೆಲೆಬ್ರೇಟ್ ಮಾಡಿದ್ವಿ. ಸಿಂಪಲ್ ಆಗು ಇದ್ದರೂ ಕೂಡ ತುಂಬ ಚೆನ್ನಾಗಿ ಆಯಿತು ಫಂಕ್ಷನ್ನು. ಸಿಂಪಲ್ ಅಂತ ಏನು ಅನ್ನಿಸ್ಲಿಲ್ಲ, ಗ್ರ್ಯಾಂಡಾಗೇ ಇತ್ತು, ಬಟ್ ಜಾಸ್ತಿ ಜನನ ಇನ್ವೈಟ್ ಮಾಡಿರಲಿಲ್ಲ ಅಷ್ಟೇ.
ಇನ್ನು ಮಿಕ್ಕಿದೆಲ್ಲ ತುಂಬ ಚೆನ್ನಾಗಿ ಆಯಿತು ಫಂಕ್ಷನ್ನು. ರಮ್ಯಾ ಮತ್ತು ಅವ್ರ ಫ್ಯಾಮ್ಲಿ, ಅವ್ರ ಮಮ್ಮಿ ಡ್ಯಾಡಿ ಎಲ್ಲರೂ. ರಮ್ಯಾ ತುಂಬ ಹೆಲ್ಪ್ ಮಾಡಿದ್ಲು ಮೆಹಂದಿ ಹಾಕೋಕ್ಕೆ ಎಲ್ಲದಕ್ಕೂ. ಇನ್ನು ಲಂಚ್ ಅಂತೂ ತುಂಬ ಡೆಲಿಷಿಯಸ್ ಆಗಿತ್ತು. ಎಲ್ಲ ರೆಸಿಪೀಸು ತುಂಬ ಟೇಸ್ಟಿಯಾಗಿ ಬಂದಿತ್ತು. ಮನೆಯಲ್ಲಿರೋ ಅವರೇ ಎಲ್ಲರೂ ಸೇರ್ಕೊಂಡು ಮಾಡಿದ್ದು. ಸೊ ಎಲ್ಲ ರೆಸಿಪೀಸು ಚೆನ್ನಾಗಿತ್ತು, ಹಾಗೆ ತುಂಬ ಟೇಸ್ಟಿ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಸೊ ಇಟ್ ವಾಸ್ ಸೋ ಯಮ್ಮಿ. ಎಲ್ಲರೂ ಫುಡ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ವಿ. ಇನ್ನು ಲಾಸ್ಟಲ್ಲಿ ಆರತಿ ಮಾಡಬೇಕಲ್ವಾ. ಸೊ ನೋಡಿದ್ರಿ ಅಲ್ವಾ. ಐ ಹೋಪ್ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತಾ ಇದ್ದೀನಿ. ಒಂದ್ ವೇಳೆ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಹಾಗಾದ್ರೆ ನಾನು ನಿಮ್ಮನ್ನ ನನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್